ತುಮಕೂರಿನಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಅರ್ಥಪೂರ್ಣ ಕಾರ್ಯಕ್ರಮ. ನವೆಂಬರ್ ಬಂತು ಅಂದ್ರೆ ಕರುನಾಡಿನಲ್ಲಿ ಎಲ್ಲೆಲ್ಲೂ ಸಂಭ್ರಮದ ಕನ್ನಡ ರಾಜ್ಯೋತ್ಸವ ಸಂಭ್ರಮ. ಡಿಸೆಂಬರ್ ಮುಗಿಯುವವರೆಗೂ ಹಲವು ಕಡೆ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಿ ಕನ್ನಡಾಭಿಮಾನವನ್ನ ತೋರಿಸ್ತಾರೆ. ಎಲ್ಲೆಲ್ಲೂ ಕನ್ನಡದ ಕಂಪನ್ನ ಬೀರ್ತಾರೆ. ಕರುನಾಡಿನ ಕನ್ನಡಿಗರು ಒಟ್ಟಾಗಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾರೆ. ಆದ್ರೆ ಇಂದು ತುಮಕೂರಿನಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಭಾವೈಕ್ಯತೆಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಿ ಭಾವೈಕ್ಯತೆಯನ್ನ ಮೆರೆದಿದ್ದಾರೆ. ಹೌದು, ತುಮಕೂರಿನ ದಾನಾ ಪ್ಯಾಲೇಸ್ ಬಳಿ ಸುವರ್ಣ ಕರ್ನಾಟಕ ಕಾರ್ಮಿಕರ ರಕ್ಷಣಾ ಪರಿಷತ್ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗಿದ್ದು, ತಾಯಿ ಭುವನೇಶ್ವರಿ ಫೋಟೋಗೆ ಪೂಜೆಯನ್ನ ಮಾಡಿ ಬಳಿಕ ಕನ್ನಡ ಬಾವುಟವನ್ನ ಹಾರಿಸಿ ಕನ್ನಡ ಅಭಿಮಾನವನ್ನ ಮೆರೆದ್ರು. ಕಾರ್ಯಕ್ರಮದಲ್ಲಿ ಧರ್ಮ ಭೇದ ತೊರೆದು ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಭಾಗಿಯಾಗಿ ಭಾವೈಕ್ಯತೆಯನ್ನ ಮೆರೆದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ರಫೀಕ್ ಅಹಮದ್, ಶಫಿ ಅಹಮದ್ ಹಾಗೂ ಜೆಡಿಎಸ್ ಮುಖಂಡ ಬೆಳ್ಳಿ ಲೋಕೇಶ್ ಭಾಗಿಯಾಗಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಬೆಳ್ಳಿ ಲೋಕೇಶ್ ಮಾತನಾಡಿ, ಕನ್ನಡ ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಒಂದು ಭಾಷೆ. ಇದು ನಾವು ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟ ಹಾಗೂ ನಮಗೆ ಸ್ವತಂತ್ರ ಕೊಟ್ಟವರನ್ನ ನೆನೆಸಿಕೊಳ್ಳುವ ದಿನ. ಕನ್ನಡ ಭಾಷೆಯ ದಿನವನ್ನ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡೋದು ಯಾಕಂದ್ರೆ ಹರಿದು ಹಂಚಿ ಹೋಗಿದ್ದ ಕರ್ನಾಟಕವನ್ನ ಅಂದಿನ ಮೈಸೂರು ರಾಜ್ಯವನ್ನ ಭಾಷೆಗನುಗುಣವಾಗಿ ಒಂದು ರಾಜ್ಯವನ್ನಾಗಿ ಕಟ್ಟಿ ಅಖಂಡ ರಾಜ್ಯವನ್ನಾಗಿ ನಿರ್ಮಿಸಿದ ದಿನ. ಹೀಗಾಗಿ ಇಂದು ನಾವು ಕನ್ನಡ ರಾಜ್ಯೋತ್ಸವವಾಗಿ ಆಚರಣೆ ಮಾಡ್ತಿದ್ದೇವೆ ಎಂದಿದ್ದಾರೆ. ಕನ್ನಡ ಇಡೀ ಜಗತ್ತಿಗೆ ಮಾದರಿ ಆಗುವಂತ ಒಂದು ಭಾಷೆ. ನಾನು ರಫೀಕ್ ಸರ್ ಇಬ್ರು 2010ರಿಂದನೂ ತುಮಕೂರಿನ 35 ವಾರ್ಡ್ಗಳಲ್ಲೂ ಒಂದು ಸಲ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳು ಬಂದ್ರೆ 100-150 ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದ. ಎಲ್ಲ ಕಡೆ ಇದನ್ನ ಮಾತನಾಡ್ತಾ ಇದ್ದ. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ, 9 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಕವಿಗಳನ್ನ ನಾವು ಕಂಡಿದ್ದೀವಿ. ನಿಸಾರ್ ಅಹಮದ್ ಅಂತವರು ಕೊಟ್ಟಂತ ಆ ಗೀತೆಯನ್ನ ಕೇಳಿದ್ರೆ ರೋಮಾಂಚನ ಆಗುತ್ತೆ. ಕುವೆಂಪು ಅವರು ವಿಶ್ವಮಾನವ ಆಗಿದ್ದಾರೆ. ಜಾತಿ ಧರ್ಮವನ್ನ ಹೋಗಲಾಡಿಸಿ ಮನುಜ ಕುಲ ಅಂತ ಸಾರಿದ್ದಾರೆ. ನಾವೆಲ್ಲ ಒಂದೇ ಎನ್ನುವಂಥದ್ದನ್ನ ಬಸವಣ್ಣವ್ರು ಕೊಟ್ಟವ್ರೆ. ಈ ರಾಷ್ಟ್ರಕ್ಕೆ ಅಮೋಘವಾದಂತ ಸೇವೆ ಮಾಡಿದಂತ ಮತ್ತೆ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಮಾಡಿದಂಥವ್ರನ್ನ ನೆನ್ಸ್ಕೊಳ್ಳುವಂಥ ದಿನ. ಹಾಗೆ 2400 ವರ್ಷಗಳ ಇತಿಹಾಸವಿರುವಂತ ಈ ಕನ್ನಡ ಭಾಷೆಯನ್ನ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡೋದೇನಕ್ಕೆ ಅಂದ್ರೆ ಹರಿದು ಹಂಚಿ ಹೋಗಿದ್ದಂತ ಕರ್ನಾಟಕವನ್ನ, ಅಂದಿನ ಮೈಸೂರು ರಾಜ್ಯವನ್ನ ಕನ್ನಡದ ಏಕೀಕರಣ ಭಾಷೆಗನುಗುಣವಾಗಿ ಒಂದು ರಾಜ್ಯವನ್ನ ಕಟ್ಟಿ ಹರಿದು ಹಂಚಿ ಹೋಗಿದ್ದನ್ನ ಅಖಂಡ ಕರ್ನಾಟಕ ಅಂತ ಬಿಂಬಿಸಿದ್ದ 1956ನೇ ಇಸ್ವಿಯ ನವೆಂಬರ್ 1ನೇ ತಾರೀಕನ್ನ ಕನ್ನಡದ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರಿಗೆ ಸನ್ಮಾನ ಮಾಡಲಾಯಿತು. ಅಲ್ಲದೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆಯನ್ನ ಕೂಡ ಏರ್ಪಡಿಸಲಾಗಿತ್ತು. ಈ ವೇಳೆ ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ, ಸುಹೇಲ್ ಪಾಷಾ, ಶಾಬಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.